ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಇದೀಗ ಸ್ಪರ್ಧಿಗಳ ನಡುವೆ ಆರೋಪ ಪ್ರತ್ಯಾರೋಪ ಮತ್ತು ಕೆಲವೊಂದು ಪದಗಳ ಬಳಕೆ ಕೂಡ ಆಗ್ತಿದೆ ಮತ್ತು ಕೆಲವೊಂದು ಪದಗಳನ್ನ ಉಪಯೋಗಿಸಿ ಇದೀಗ ಅವಮಾನ ಮಾಡುವಂತ ಮತ್ತು ಆ ಸ್ಪರ್ಧಿಗಳ ಮನಸ್ಥಿತಿಯನ್ನ ಕುಗ್ಗಿಸುವಂತ ಕೆಲಸ ಕೂಡ ಆಗ್ತಿದೆ. ಹಾಗಾದ್ರೆ ಇವತ್ತು ಕಲರ್ಸ್ ಕನ್ನಡ ವಾಹಿನಿ ಬಿಟ್ಟಂತ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಗೆಲ್ಲುವ ಅಥವಾ ನೆಚ್ಚಿನ ಸ್ಪರ್ಧಿಯಾಗಿರುವಂತಹ ನಟ ಗಿಲ್ಲಿ ನಟನಿಗೆ ಆಡಿದಂತ ಆ ಮಾತೇನು, ಆ ಆಡಿದಂತ ಮಾತು ಇದೀಗ ಎಲ್ಲ ಕಡೆ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ಮತ್ತು ಕಿಚ್ಚ ಸುದೀಪ್ ಅವರು ಇದೀಗ ನೇರವಾಗಿ ಎಂಟ್ರಿ ಆಗಿ ಆ ಒಂದು ಶಬ್ದಕ್ಕೆ ಅಥವಾ ಆಡಿದಂತ ಮಾತಿಗೆ ಸ್ಪಷ್ಟನೆಯನ್ನ ಕೇಳಲೇಬೇಕಾಗತ್ತೆ. ಹಾಗಾದ್ರೆ ಇವತ್ತು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬಿಡುಗಡೆಯಾದಂಥ ಪ್ರೋಮೋದಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನ ಮೇಲೆ ಆಡಿದಂತ ಆ ಆರೋಪ ಅಥವಾ ಆ ಪದ ಏನು, ಅದು ಯಾವ ಮಟ್ಟಿಗೆ ಬಾಡಿ ಶೇಮಿಂಗ್ ಆಗುತ್ತೆ, ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಎಸ್ ವೀಕ್ಷಕರೇ, ನಾನು ಒಂದು ಪದವನ್ನು ಹೇಳ್ತೇನೆ, ಅದು ಯಾವ ರೀತಿಯಲ್ಲಿ ಯಾವ ಆ್ಯಂಗಲ್ನಲ್ಲಿ ಬಾಡಿ ಶೇಮಿಂಗ್ ಆಗುತ್ತೆ ಅಥವಾ ಅವಮಾನ ಆಗುತ್ತೆ ಅಥವಾ ಯಾವ ರೀತಿಯಲ್ಲಿ ಅದನ್ನು ಬಳಸಬಾರ್ದು ಎನ್ನುವುದನ್ನು ನೀವೇ ಯೋಚನೆ ಮಾಡಿ. ಗಿಲ್ಲಿ, ಸ್ಪೈನಲ್ ಕಾರ್ಡ್ ಇಲ್ದಿದ್ದವನೇ, ನನ್ನ ಮುಂದೆ ನಿನ್ನ ಆಟ ಇಟ್ಕೋಬೇಡ, ಬಾ ಅಖಾಡಕ್ಕೆ ಬಾ ಎನ್ನುವಂತ ಒಂದು ಮಾತಿದೆಯಲ್ಲ, ಅದು ಈಗ ದೊಡ್ಡದಾಗಿ ಸದ್ದನ್ನ ಮಾಡ್ತಿದೆ. ಸ್ಪೈನಲ್ ಕಾರ್ಡ್ ಇಲ್ದೇ ಇರೋನೆ ಕೆಣಕ್ ಬೇಡ 1000 ಸಲ ಹೇಳಿದೀನಿ. ಗಿಲ್ಲಿ, ಸ್ಪೈನಲ್ ಕಾರ್ಡ್ ಇಲ್ದವನೇ ಅಂದ್ರೆ ಕನ್ನಡದಲ್ಲಿ ಬೆನ್ನು ಹುರಿ ಮುರಿದೋದವನೇ ಅಥವಾ ಬೆನ್ನು ಹುರಿ ಇಲ್ದಿದ್ದವನೇ ಅಂದ್ರೆ ನಿನ್ನ ಹತ್ರ ಏನೂ ಆಗಲ್ಲ ರೀತಿಯಲ್ಲಿ ಆಡಿದಂತ ಮಾತಿದೆಯಲ್ಲ, ಅದು ಈಗ ದೊಡ್ಡ ಮಟ್ಟಿನ ಒಂದು ಸುದ್ದಿಯನ್ನ ಮಾಡ್ತಿದೆ. ಆರೋಪ ಪ್ರತ್ಯಾರೋಪ, ಯಾರು ಗೆಲ್ಬೇಕು, ಯಾರು ಗೆದ್ರು ಯಾರು ಸೋತ್ರು ನಮ್ಗೊಂದು ರೂಪಾಯಿ ಬರಲ್ಲ ಅಂದ್ರೆ ಆ ಸ್ಪರ್ಧೆ ಕಡೆಯಿಂದ ನಾವೇನೋ ಸುದ್ದಿ ಮಾಡ್ತೀವಿ. ಆದ್ರೆ ಇವತ್ತು ಬೆಳಗ್ಗೆ ಹಂಚಿಕೊಂಡಂತ ವಿಡಿಯೋ ಇದೆಯಲ್ಲ, ಅದು ಈಗ ದೊಡ್ಡದಂತ ಚರ್ಚೆ ಆಗುತ್ತೆ. ಆ ಪದ ಯಾಕೆ ಬಳಕೆ ಆಯ್ತು ಎನ್ನುವುದನ್ನು ನೋಡ್ತಾ ಹೋದ್ರೆ ಗಾರ್ಡನ್ ಏರಿಯಾದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಏನೋ ಮಾತನಾಡ್ತಾ ಇರ್ತಾರೆ. ಜೊತೆಗೆ ಅದನ್ನ ಹೀಯಾಳಿಸಿದಂತ ಕಿಚಾಯಿಸಿದಂತ ಮತ್ತು ಬೇಕಂತ ಅಡ್ವರ್ಟನ್ನು ಮಾಡ್ಲಿಕ್ಕೆ ಹೊರಟಂತ ಗಿಲ್ಲಿ ಅವರು ಒಂದು ಕಿಚಾಯಿಸುವ ರೀತಿಯಲ್ಲಿ ಇಬ್ಬರನ್ನು ಕೂಡ ಗುರಾಯಿಸ್ಕೊಂಡು ಕಿಚಾಯಿಸಿ ತಮಾಷೆ ಮಾಡಿ ಒಂದು ಅವಹೇಳನ ಅದೊಂಥರ ಕಾಮಿಡಿ ಮಾಡುವ ರೀತಿಯಲ್ಲಿ ಇರುತ್ತೆ. ಆದ್ರೆ ಅದರಿಂದ ಸಿಟ್ಟಿಗೊಂಡಂತ ಧ್ರುವಂತ್ ಅವ್ರು ಹೇಳ್ತಾರೆ, ಸರಿಯಾಗಿ ಹಲ್ಲುಚ್ಕೋ, ಸರಿಯಾಗಿ ಡ್ರೆಸ್ ಹಾಕೋ, ಸರಿಯಾಗಿ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡ್ ಬಾ, ನಿನ್ನನ್ನು ಪ್ರತಿ ಕ್ಷಣವೂ ನಾವು ವಿರೋಧ ಮಾಡ್ತೀವಿ, ನಿನ್ನ ಮಟ್ಟ ಹಾಕ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಾಗ ಮತ್ತೆ ಕಿಚಾಯಿಸ್ತಾರೆ. ನೀವಿಬ್ರು ಕೂಡ ನನ್ನ ಕೈಗೊಂಬೆ ಎನ್ನುವಂತ ಮಾತನ್ನ ಮತ್ತೆ ಗಿಲ್ಲಿ ನಟ ಹೇಳ್ತಾರೆ. ಅದರಿಂದ ರೊಚ್ಚಿಗಿದ್ದಂತ ಅಶ್ವಿನಿ ಗೌಡರು ಹೇಳ್ತಾರೆ, ಸ್ಪೈನಲ್ ಕಾರ್ಡ್ ಇಲ್ದಿದ್ದವನೇ, ನನ್ನ ಹತ್ರ ಆಟ ಇಟ್ಕೊಳ್ಬೇಡ, ನಿನ್ನ ಟೈಮ್ ಸ್ಟಾರ್ಟ್ ಆಗಿದೆ, ನಿನ್ನ ಈ ಫಾಲಿಂಗ್ ಡೌನ್ ಸ್ಟಾರ್ಟ್ ಆಗಿದೆ ಎನ್ನುವಂತ ಮಾತನ್ನ ಹೇಳ್ತಾರ. ಬಾ ಅಕಾಡಿಗೆ ಬಾ, ನಿನ್ನ ಎದುರಿಸ್ತೀನಿ ಎನ್ನುವಂತ ಮಾತನ್ನ ಹಿಡಿದು ತೊಡಿ ಕೂಡ ತಟ್ತಾರೆ. ಅದು ಈಗ ದೊಡ್ಡದಂತ ಚರ್ಚೆ ಆಗ್ತಿದೆ. ಆ ಚರ್ಚೆಯ ಮಧ್ಯೆ ಅನೇಕ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಈ ಸ್ಪರ್ಧೆಯಲ್ಲಿ 9 ಜನ ಇದ್ದಾರೆ. ಗಿಲ್ಲಿ ಇದ್ದಾರೆ, ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ರಕ್ಷಿತಾ ಶೆಟ್ಟಿ, ಸ್ಪಂದನ, ಧನುಷ್, ರಘು ಮತ್ತು ಕಾವ್ಯ ಇದ್ದಾರೆ. ಇದರಲ್ಲಿ 4 ಜನ ಮುಂದಿನ ಹಂತಕ್ಕೆ ಹೋಗಿದ್ದಾರೆ. ಅಂದ್ರೆ ಗಿಲ್ಲಿ ಹೋಗಿದ್ದಾರೆ, ಧನುಷ್ ಹೋಗಿದ್ದಾರೆ, ಕಾವ್ಯ ಹೋಗಿದ್ದಾರೆ ಮತ್ತು ರಘು ಕೂಡ ಮುಂದಿನ ವಾರಕ್ಕೆ ಕಾಲಿಟ್ಟಿದ್ದಾರೆ. ಮತ್ತು ಇನ್ನು 5 ಸ್ಪರ್ಧಿಗಳಾದಂತವ್ರು ಅಂದ್ರೆ ಅಶ್ವಿನಿ, ಧ್ರುವಂತ್, ರಾಶಿಕಾ ಮತ್ತು ಸ್ಪಂದನ ಅವರು, ಧನುಷ್ ಅವರು ಎಲಿಮಿನೇಟ್ ಆಗಲಿಕ್ಕೆ ನಾಮಿನೇಷನ್ ಕೂಡ ಆಗಿದ್ದಾರೆ. ಇದರ ಮಧ್ಯೆ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬಹುದು, ಯಾವ ಸ್ಪರ್ಧೆ ಗೆಲ್ಬಹುದು ಎನ್ನುವಂತ ಲೆಕ್ಕಾಚಾರ ಬಂದಾಗ ಗಿಲ್ಲಿ ನಟ ಗೆಲ್ತಾನೆ. ಗಿಲ್ಲಿ ನಟ ಅತ್ಯಂತ ಜಾಸ್ತಿ ವೋಟ್ ಬೀಳುತ್ತೆ. ಅಂದ್ರೆ ನಿಮ್ಗೆ 9 ಸ್ಪರ್ಧಿಗಳನ್ನ ಲೆಕ್ಕ ಹಾಕಿದಾಗ ಆ 8 ಸ್ಪರ್ಧಿಗಳಿಗಿಂತ ವೋಟ್ ಬಂದದಕ್ಕಿಂತ ಜಾಸ್ತಿ ವೋಟ್ ಒಬ್ಬನೇ ಗಿಲ್ಲಿ ತೆಗೆದುಕೊಂಡಿದ್ದಾನೆ ಅಂತ ಮಾತು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಪೋಲ್ ಕಂಡಕ್ಟ್ ಮಾಡಿದಾಗ ಸಿಗ್ತಾ ಇದೆ ಮತ್ತು ಅದರ ಹಾಗೆ ಎಲ್ಲವೂ ಕೂಡ ಆಗ್ತಿದೆ ಅನ್ನುವಂತ ಮಾತಿತ್ತು. ಆದ್ರೆ ಯಾವಾಗ ಸ್ಪಂದನ ಸೋಮಣ್ಣಕ್ಕಿಂತ ಜಾಸ್ತಿ ವೋಟ್ ಪಡೆದುಕೊಂಡಂತ ಮಾಳು ಅವರು ಎಲಿಮಿನೇಟ್ ಹೊರಗೆ ಹೋದಾಗ ಎಲ್ಲೋ ಒಂದ್ ಕಡೆ ವೋಟು ಸುಖ ಸುಮ್ಮನೆ ಜನರನ್ನ ಹಿಡಿದಿಟ್ಕೊಳ್ಳಿಕ್ ಮಾತ್ರ ತಾವು ವೋಟ್ ಹಾಕಿದ್ದು ಅಂದ್ರೆ ತಾನು ವೋಟ್ ಹಾಕಿದ ಅಭ್ಯರ್ಥಿ ಗೆದ್ರೆ ಖುಷಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಈ ಜನರನ್ನ ಹಿಡಿದಿಟ್ಟುಕೊಳ್ಳುವಂತ ಒಂದು ಕೆಲಸಕ್ಕಾಗಿ ವೋಟ್ ಅನ್ನುವಂತ ಕಾರ್ಡ್ ಪ್ಲೇ ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಇದೆ, ಬಿಗ್ ಬಾಸ್ ಯಾರನ್ನೂ ಗೆಲ್ಸಿಕ್ ಟ್ರೈ ಮಾಡ್ತೇನೆ ಅನ್ನುವಂತ ಮಾತು ಇದೀಗ ಸಾಮಾಜಿಕ ಜಾಲದಲ್ಲಿ ದೊಡ್ಡದಾದ ಚರ್ಚೆ ಆಗೋದಕ್ಕೂ ಮುಖ್ಯವಾಗಿ ಈ 13-14 ವಾರದಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇರುವಂತ ರೀತಿ ಇದೆ, ಅದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ. ಲಾಸ್ಟ್ ವೀಕ್ ಮಾಳವರು ಹೊರಗೋಗಿ ಸ್ಪಂದನ ಸೋಮಣ್ಣ ಅವರು ಸೇವ್ ಆದಾಗ ಅಲ್ಲೂ ಕೂಡ ದೊಡ್ಡ ಚರ್ಚೆ ಆಯಿತು. ಅದಾದ ನಂತರ ಕಲರ್ಸ್ ಅವರು ಮತ್ತೊಂದು ಪ್ರೋಮೋ ಬಿಡ್ತಾರೆ. ಅಂದ್ರೆ
ಸ್ಪಂದನ ಸೋಮಣ್ಣ ಅವರು ಸೈಲೆಂಟ್ ಆಗಿದ್ರು ಕೂಡ ಆ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸೆಟ್ ಹೊಡೆದು ಆವಾಜ್ ಹಾಕಿ ತಾನು ಕೂಡ ರೆಬಲ್ ಇದ್ದೇನೆ, ತಾನು ಕೂಡ ಗೆಲ್ಲುವ ಅಭ್ಯರ್ಥಿ ಅನ್ನುವಂತ ಒಂದು ಪ್ರೋಮೋ, ಪಾಸಿಟಿವ್ ಪ್ರೋಮೋ ಹೊರಗೆ ಬಂದಿತ್ತು. ಮತ್ತು ಮಾಳು ಅವರು ಹೊರಗೆ ಹೋಗ್ಲಿಕ್ಕೆ ರಕ್ಷಿತಾ ಶೆಟ್ಟಿ ಅವರೇ ನೇರವಾದ ಕಾರಣ ಎನ್ನುವಂತ ಆರೋಪನ ಮೊಟ್ಟ ಮೊದಲ ಬಾರಿಗೆ ಹೇಳಿದ್ದನ್ನ ನಾವು ಗಮನಿಸಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲರನ್ನೂ ಒಂದೇ ತಕ್ಕಡಿ ತೂಕೊಂಡು ಈ ಒಂದು ಕಾಂಪಿಟೇಷನ್ ಅನ್ನ ಸ್ವಲ್ಪ ಮಟ್ಟಿಗೆ ನಾವು ಹಿಡಿದಿಟ್ಕೊಳ್ಬೇಕಂತ ದೃಷ್ಟಿಯಲ್ಲಿ ಕಲರ್ಸ್ ಕನ್ನಡದವರು ಮಾಡ್ತಾ ಇರ್ಬೋದು. ಆದ್ರೆ ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕಂದ್ರೆ ಆಟ ಅಂದ್ಕೊಳ್ಳಿ, ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಎಲ್ಲವೂ ಕೂಡ ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಆ ಶೋ ಇರೋದೇ ಅದರ ಉದ್ದೇಶ. ಆದ್ರೆ ಈ ಹಿಂದೆ ಅಶ್ವಿನಿ ಗೌಡ ಅವರು ಎಸ್ ಕ್ಯಾಟಗರಿಯ ಪದವನ್ನು ಬಳಸಿದ್ರು. ಅದು 3-4 ವಾರಗಳ ಕಾಲ ಸದ್ದಾಯಿತು. ಮತ್ತು ಅನೇಕರು ಎಸ್ ಕ್ಯಾಟಗರಿ ಪದ ಅಂದ್ರೆ ಏನು, ಎಸ್ ಅಂದ್ಕೂಡ ನಿಮ್ಮ ತಲೆಯಲ್ಲಿ ಏನು ಬರುತ್ತೆ, ಅದು ಹೀಗ ಎನ್ನುವಂತ ಪದಗಳು ಬಂದಾಗ ಇದಕ್ಕೆ ಉತ್ತರವನ್ನೇ ಕೊಡಬೇಕು, ಇದನ್ನ ಪಿಚ್ಚಿನ ಕಟ್ಟೆಯಲ್ಲಿ ಬಗೆಹರಿಸಬೇಕು ಎನ್ನುವಂತ ಪದವನ್ನ ಅನೇಕರು ವಾದ ಮಾಡಿದ್ರು. ಅದಾದ ನಂತರ ಅಶ್ವಿನಿ ಗೌಡರ ವಿರುದ್ಧ ಯಾವುದೇ ಒಂದು ಅಸ್ಪಷ್ಟನೆಯನ್ನ ಪಡೆಯುವಂತ ಹೇಳಿಕೆ ಕಿಚ್ಚ ಸುದೀಪ್ ಅವರು ಮಾಡಿರಲಿಲ್ಲ. ಮತ್ತು ಅದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಯಿತು. ರಕ್ಷಿತಾ ಶೆಟ್ಟಿ ಅವರಿಗೆ ಏನೋ ತಪ್ಪು ಮಾತಾಡಿದ್ರೆ ಸುದೀಪ್ ಅವರಿಗೆ ಪಿತ್ತ ನೆತ್ತಿಗೆ ಇರ್ತಾರೆ, ಅಶ್ವಿನಿ ಗೌಡ ಅವರು ಏನಾದ್ರು ತಪ್ಪು ಮಾತಾಡಿದ್ರೆ ಆಗ ಸಾಫ್ಟ್ ಕಾರ್ನರ್ ತಾಳ್ತಾರೆ ಅನ್ನುವಂತ ಅಪವಾದ ಕೂಡ ಕೇಳಿ ಬಂದಿತ್ತು. ಅದಕ್ಕೆ ಪ್ರತ್ಯುತ್ತರವಾಗಿ ಕಳೆದ ಒಂದು ವಾರದ ಹಿಂದೆ ಮಾರ್ಕ್ ಸಿನಿಮಾದ ಒಂದು ಪ್ರಮೋಷನ್ ಇವೆಂಟ್ ಅಲ್ಲಿ ಹೇಳ್ತಾರೆ, ಅದೇ ವಿಷಯ ಪ್ರಸ್ತಾಪ ಆದಾಗ ಸುದೀಪ್ ಅವರು ಹೇಳ್ತಾರೆ, ಇಲ್ಲ ಎಸ್ ಪದವನ್ನ ಅಶ್ವಿನಿ ಗೌಡರು ಉಪಯೋಗಿಸಿದ್ರು. ಆದ್ರೆ ನಾನು ಎಸ್ ಪದವನ್ನ ಹೇಳಿ ಅಶ್ವಿನಿ ಅವರು ಎಸ್ ಪದವನ್ನ ಯಾಕೆ ಉಪಯೋಗಿಸಿದ್ರಿ, ಅದರ ಅರ್ಥ ಏನು ಎನ್ನುವಂತ ಒಂದು ಗಡತ್ತ ಕೇಳಿದಾಗ ಅವರೇನಾದ್ರೂ ಬುದ್ಧಿವಂತಿಕೆಯಿಂದ ಇಲ್ಲ ಸರ್ ಅದು ಸಿಲ್ಲಿ ಅಂತ ಸಿಲ್ಲಿಯಾಗಿ ಆಡ್ತಾರೆ, ಹಾಗಾಗಿ ನಾ ಸಿಲ್ಲಿ ಅಂತ ವರ್ಡ್ ಅನ್ನು ಉಪಯೋಗಿಸಿದೆ ಎನ್ನುವಂತ ಮಾತಾಡಿದ್ರೆ ಆ ಗಂಭೀರತೆ ಹೊರಟೋಗುತ್ತೆ ಅನ್ನುವಂತ ಮಾತನ್ನು ಹೇಳಿ ಅದಕ್ಕೆ ತೇಪೆ ಹೆಚ್ಚುವ ಕೆಲಸವನ್ನು ಮಾಡಿದ್ರು. ಆದ್ರೆ ಇದೀಗ ಬಂದಂತ ಒಂದು ಶಬ್ದ ಇದೆಯಲ್ಲ, ಗಿಲ್ಲಿ ಸ್ಪೈನಲ್ ಕಾರ್ಡ್ ಇಲ್ದವನೇ ಎನ್ನುವಂತ ಮಾತಿದೆಯಲ್ಲ, ಅದು ಈಗ ಸ್ಪೈನಲ್ ಕಾರ್ಡ್ ಇಲ್ಲ ಅಂದ್ರೆ ಅದು ದೈಹಿಕವಾಗಿ ಬಾಡಿ ಶೇಮಿಂಗ್ ಆಗುತ್ತೆ, ದೈಹಿಕವಾಗಿ ಅವನು ಅಸಮರ್ಥ ಅಥವಾ ಅವನು ಅಸಮರ್ಥ, ದೈಹಿಕವಾಗಿ ಅವನ ಏನೂ ಆಗಲ್ಲ ಎನ್ನುವಂತ ಈ ಅರ್ಥವನ್ನು ಕೊಡುತ್ತಾ ಅಥವಾ ಬೇರೆ ಅರ್ಥವನ್ನು ಕೊಡುತ್ತಾ, ಇಸ್ ಇಟ್ ಲೀಡ್ಸ್ ಟು ಬಾಡಿ ಶೇಮಿಂಗ್ ಎಲ್ಲವನ್ನು ಕೂಡ ಇದೀಗ ಒಂದೊಂದಾಗಿ ಸಾಮಾಜಿಕ ಜಾಲತಾಣದ ಚರ್ಚೆ ಆಗ್ತದೆ. ಮತ್ತು ಇದು ಸುದೀಪ್ ಅವರ ತನಕ ಹೋಗು ಮುಟ್ಟೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಆಟದಲ್ಲಿ ಹೇಳ್ಬೋದಿತ್ತು, ಅದನ್ನು ಬಿಟ್ಟು ಅಂದ್ರೆ ಗಿಲ್ಲಿ ಸ್ಪೈನಲ್ ಕಾರ್ಡ್ ಇಲ್ದಿದ್ದವನೇ ಎನ್ನುವಂತ ಮಾತಿದೆಯಲ್ಲ, ಅಂದ್ರೆ ನಿಮ್ಗೆ ದೈಹಿಕವಾಗಿ ಎಷ್ಟು ಸುಸ್ತಾದ್ರೂ ಕೂಡ ನಿಮ್ಗೆ ಎತ್ಕೊಳ್ಬೇಕಂದ್ರೆ ಬೆನ್ನು ಹೊರಿ ಗಟ್ಟಿ ಇರಲೇಬೇಕಾ, ಕೈಕಾಲು ಹೇಗೆ ಗಟ್ಟಿ ಇರಬೇಕಲ್ಲ, ಅದರ ಮುಖ್ಯ ನಮ್ಮ ದೇಹದ ಅತ್ಯಂತ ದೊಡ್ಡ ಮೂಳೆ ಮತ್ತು ಅತ್ಯಂತ ಬಲಿಷ್ಠ ಮೂಳೆ ಅಂದ್ರೆ ಅದು ಸ್ಪೈನಲ್ ಕಾರ್ಡ್. ಯಾವುದೇ ದೇಹದ ಕೈಯು ಕಾಲು ಏನೇ ಮುರಿದ್ರೂ ಕೂಡ ಸ್ಪೈನಲ್ ಕಾರ್ಡ್ ಮುರಿಯಲ್ಲ. ಅಂತ ಒಂದು ಗಟ್ಟಿಯಾದಂತ ಅಥವಾ ಒಂದು ವ್ಯಕ್ತಿತ್ವದ ಒಂದು ರೂಪುರೇಷೆ ಆಗಿರುವಂತಹ ಸ್ಪೈನಲ್ ಕಾರ್ಡ್ ಅಂದ್ರೆ ಬೆನ್ನು ಹುರಿ ಇಲ್ದಿದ್ದವನೇ ಅಂದ್ರೆ ಸ್ಪೈನಲ್ ಕಾರ್ಡೇ ಇಲ್ದಿದ್ದವನೇ ಅನ್ನುವಂತ ಮಾತಿದೆಯಲ್ಲ, ಅದು ಈಗ ಬಾಡಿ ಶೇಮಿಂಗ್ ಆಗುವಂತ ಎಲ್ಲಾ ಲಕ್ಷಣ ಕಂಡು ಬರುತ್ತೆ. ಮತ್ತು ಅದು ಕೂಡ ಬಾಡಿ ಶೇಮಿಂಗ್ ಆಗುತ್ತೆ ಕೂಡ ಇದೀಗ ಎಲ್ಲ ಕಡೆ ಚರ್ಚೆ ಆಗುತ್ತೆ. ಇದಕ್ಕೆ ಈ ಎಪಿಸೋಡ್ ನ ಎಂಡ್ ನಲ್ಲಿ ಏನಾದ್ರು ತಿರುಗಿಬೀಳುವಂತ ಸಾಧ್ಯತೆ ಇದೆಯಾ, ಎಲ್ಲವೂ ಕೂಡ ಕಾದ್ ನೋಡ್ಬೇಕಾಗಿದೆ. ಮತ್ತು ಈ ಬಾಡಿ ಶೇಮಿಂಗ್ ಅಥವಾ ಈ ಸ್ಪೈನಲ್ ಕಾರ್ಡ್ ಇಲ್ದಿದ್ದವನೇ ಅನ್ನುವಂಥ ವರ್ಡ್ ಮುಂದಿನ ದಿನಗಳಲ್ಲಿ ಅಶ್ವಿನಿ ಗೌಡ ಅವರಿಗೆ ಯಾವ ರೀತಿಯಲ್ಲಿ ಅಫೆಕ್ಟ್ ಆಗುತ್ತೆ ಮತ್ತು ನೇರವಾಗಿ ಕ್ಷಮೆ ಕೇಳುವಂತ ಅಥವಾ ನೇರವಾಗಿ ಬಾಡಿ ಶೇಮಿಂಗ್ ಮಾಡ್ದೇನೆ ಅದಕ್ಕೆ ತಪ್ಪಾಯ್ತು ಅನ್ನುವಂತ ಕ್ಷಮೆ ಕೇಳ್ತಾರ ಅಥವಾ ಬೇರೆ ರೀತಿಯಲ್ಲಿ ಅದನ್ನ ಪೋಟ್ರೆ ಮಾಡಿ ಅದನ್ನ ತೇಪೆಚ್ಚುವಂತ ಕೆಲಸ ಮಾಡ್ತಾರ, ಕಾಲವೇ ಉತ್ತರ ಕೊಡಬೇಕು. ಆದ್ರೆ ಸುದೀಪ್ ಅವರು ಈ ವಿಷಯವನ್ನ ಈ ಶನಿವಾರ ಮತ್ತು ಭಾನುವಾರ ಕಿಚ್ಚನ ಕಟಕಟೆಯಲ್ಲಿ ತೆಗೆದುಕೊಂಡು ಮಾತನಾಡಲೇಬೇಕಾಗುತ್ತೆ ಅನ್ನೋದು ಕೂಡ ನಮ್ಮ ಕಳಕಳಿಯ ವಿನಂತಿಯಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.